ದೈವ ದರ್ಶನ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಕುಂಭರಾಶಿಯವರೇ, ಮೇ ತಿಂಗಳ ಕೊನೆಯ ಈ ಕೆಲವು ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಒಂದು ಅಚ್ಚರಿಯ ಸುದ್ದಿ, ಒಂದು ದೊಡ್ಡ ನಿರ್ಧಾರ ಮತ್ತು ಒಂದು ಗುಪ್ತ ಅವಕಾಶ ನಿಮ್ಮ ಬಾಗಿಲಿಗೆ ಬರುತ್ತಿದೆ. ಆದರೆ ಜಾಗ್ರತೆ, ನೀವು ಮಾಡುವ ಒಂದು ತಪ್ಪು ನಿಮ್ಮ ಅದೃಷ್ಟವನ್ನೇ ತಿರುವು ಮಾಡಬಹುದು. ಕುಂಭರಾಶಿಯ ಮೇ ತಿಂಗಳ ಕೊನೆ ಭವಿಷ್ಯ 2026. ಕುಂಭರಾಶಿಯವರ ಸ್ವಭಾವವೇ ವಿಭಿನ್ನ. ಇತರರು ಯೋಚಿಸದ ರೀತಿಯಲ್ಲಿ ಯೋಚಿಸುವ ಶಕ್ತಿ ನಿಮಗಿರುತ್ತದೆ. ನಿಮ್ಮ ಮನಸ್ಸು ಕೆಲವೊಮ್ಮೆ ತುಂಬ ಶಾಂತವಾಗಿರುತ್ತದೆ, ಮತ್ತೆ ಕೆಲವೊಮ್ಮೆ ಯಾರಿಗೂ ಅರ್ಥವಾಗದಷ್ಟು ಆಳವಾಗಿರುತ್ತದೆ. ಮೇ ತಿಂಗಳ ಕೊನೆಯ ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿವೆ. ಈ ಸಮಯದಲ್ಲಿ ಗ್ರಹಗಳ ಚಲನೆ ನಿಮ್ಮ ರಾಶಿಗೆ ವಿಶೇಷ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ಶನಿ ದೇವರ ದೃಷ್ಟಿ ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳನ್ನು, ಅದೇ ಸಮಯದಲ್ಲಿ ದೊಡ್ಡ ಅವಕಾಶಗಳನ್ನು ತರಲಿದೆ. ಈ ಕೊನೆಯ ದಿನಗಳಲ್ಲಿ ನಿಮ್ಮ ಜೀವನದ ಅನೇಕ ವಿಷಯಗಳು ನಿಧಾನವಾಗಿ ಸ್ಪಷ್ಟವಾಗುತ್ತವೆ. ಯಾರು ನಿಮ್ಮವರು, ಯಾರು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಯಾರು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತಾರೆ ಎಂಬುದು ನಿಮಗೆ ತಿಳಿಯಲಿದೆ. ಉದ್ಯೋಗ ಮತ್ತು ಹಣಕಾಸು ಭವಿಷ್ಯ. ಉದ್ಯೋಗದಲ್ಲಿ ಕೆಲವು ಗೊಂದಲಗಳು ಇದ್ದರೂ ಕೊನೆಗೆ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ. ನೀವು ಇತ್ತೀಚೆಗೆ ಮಾಡಿದ ಕಷ್ಟಕ್ಕೆ ಈಗ ಫಲ ಕಾಣಲು ಆರಂಭವಾಗುತ್ತದೆ. ಕೆಲವರಿಗೆ ಹೊಸ ಕೆಲಸದ ಅವಕಾಶ ಬರುತ್ತದೆ. ಕೆಲವರಿಗೆ ವಿದೇಶ ಅಥವಾ ದೂರದ ಊರಿನಿಂದ ಒಳ್ಳೆಯ ಸುದ್ದಿ ಬರುತ್ತದೆ. ಮೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಹಿರಿಯರು ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ. ಆದರೆ ಒಂದು ವಿಷಯ ನೆನಪಿಡಿ, ನಿಮ್ಮ ಸುತ್ತಲೂ ಇರುವ ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಹೇಳಬೇಡಿ. ಯಾಕೆಂದ್ರೆ ಕೆಲವರು ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೆ ಒಳಗೆ ಅಸೂಯೆ ಪಡುತ್ತಿದ್ದಾರೆ. ವ್ಯಾಪಾರ ಮಾಡುವವರಿಗೆ ಈ ಸಮಯ ಮಿಶ್ರ ಫಲ. ಹಳೆಯ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಎಚ್ಚರಿಕೆ. ಯಾರಿಗೂ ಅಂಧವಾಗಿ ನಂಬಿಕೆ ಕೊಡಬೇಡಿ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಮೋಸದ ಮಾತುಗಳಿಗೆ ಒಳಗಾಗಬೇಡಿ. ಮೇ ತಿಂಗಳ ಕೊನೆಯಲ್ಲಿ ಒಂದು ಆರ್ಥಿಕ ಅವಕಾಶ ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೆರೆದೀತು. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಕುಂಭರಾಶಿಯವರು ಹೊರಗೆ ಗಟ್ಟಿಯಾಗಿ ಕಾಣಿಸಿದರೂ ಒಳಗೆ ತುಂಬಾ ಭಾವನಾತ್ಮಕ ಜನರು. ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ದೊಡ್ಡ ಬದಲಾವಣೆಗಳು ಕಾಣುತ್ತವೆ. ಪ್ರೇಮದಲ್ಲಿರುವವರಿಗೆ ಹಳೆಯ ತಪ್ಪು ಅರ್ಥಗಳು ನಿವಾರಣೆಯಾಗುತ್ತವೆ. ನಿಮ್ಮ ಪ್ರೀತಿಯಲ್ಲಿ ಮತ್ತೊಮ್ಮೆ ನಂಬಿಕೆ ಹೆಚ್ಚುತ್ತದೆ. ಕೆಲವರು ತಮ್ಮ ಪ್ರೀತಿಯನ್ನ ಮನೆಯವರಿಗೆ ಹೇಳುವ ಸಾಧ್ಯತೆ ಇದೆ. ಆದರೆ ಸಣ್ಣ ವಿಷಯಕ್ಕೆ ಜಗಳ ಮಾಡಬೇಡಿ. ನಿಮ್ಮ ಮಾತಿನ ಕಠಿಣತೆ ನಿಮ್ಮ ಸಂಬಂಧಕ್ಕೆ ನೋವು ಕೊಡಬಹುದು. ವಿವಾಹಿತರಿಗೆ ಮನೆಯ ವಾತಾವರಣ ನಿಧಾನವಾಗಿ ಸುಧಾರಿಸುತ್ತದೆ. ಹಳೆಯ ಒತ್ತಡ ಕಡಿಮೆಯಾಗುತ್ತದೆ. ಸಂಗಾತಿಯಿಂದ ಒಂದು ವಿಶೇಷ ಸಹಾಯ ಅಥವಾ ಬೆಂಬಲ ಸಿಗಬಹುದು. ಕೆಲವರು ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗುವ ಯೋಚನೆ ಮಾಡಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು. ಮಾನಸಿಕ ಸ್ಥಿತಿ ಮತ್ತು ಆರೋಗ್ಯ. ಈ ತಿಂಗಳ ಕೊನೆಯ ದಿನಗಳಲ್ಲಿ ನಿಮ್ಮ ಮನಸ್ಸು ಕೆಲವೊಮ್ಮೆ ಅಶಾಂತವಾಗಬಹುದು. ಅನಗತ್ಯ ಚಿಂತೆಗಳು ಹೆಚ್ಚಾಗಬಹುದು. ನೀವು ಹೆಚ್ಚು ಯೋಚಿಸುವ ಸ್ವಭಾವದವರು. ಅದೇ ಕೆಲವೊಮ್ಮೆ ನಿಮ್ಮ ಶಕ್ತಿಯನ್ನೇ ಕುಗ್ಗಿಸುತ್ತದೆ. ಆದ್ದರಿಂದ ರಾತ್ರಿ ಹೆಚ್ಚು ಯೋಚಿಸಬೇಡಿ. ನಿದ್ರೆ ಸರಿಯಾಗಿ ಮಾಡಿ. ಬೇಸರವನ್ನ ಒಳಗೆ ಇಟ್ಟುಕೊಳ್ಳಬೇಡಿ. ದೇವರ ಧ್ಯಾನ ಮಾಡಿ. ಆರೋಗ್ಯದ ವಿಷಯದಲ್ಲಿ ತಲೆನೋವು, ನಿದ್ರಾಹೀನತೆ, ಹೊಟ್ಟೆ ಸಮಸ್ಯೆ, ದೇಹದಲ್ಲಿದ್ದಲ್ಲಿ ಆಯಾಸ ಇವು ಕಾಣಿಸಬಹುದು. ತಣ್ಣೀರು ಹೆಚ್ಚು ಕುಡಿಯಿರಿ. ಆಹಾರ ಕುಡಿಯಿರಿ. ಆಹಾರ ಸಮಯಕ್ಕೆ ತೆಗೆದುಕೊಳ್ಳಿ. ಶನಿ ಪ್ರಭಾವ ಇರುವುದರಿಂದ ಕೆಲವೊಮ್ಮೆ ದೇಹ ಭಾರವಾಗಿರುವ ಅನುಭವವಾಗಬಹುದು. ಆಧ್ಯಾತ್ಮಿಕ ಸೂಚನೆ. ಈ ಸಮಯದಲ್ಲಿ ದೇವರ ಆರಾಧನೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಬಹುದು. ವಿಶೇಷವಾಗಿ ಶನಿ ದೇವರ ಪೂಜೆ, ಹನುಮಾನ್ ಚಾಲೀಸಾ ಪಠಣ, ಶಿವನ ಧ್ಯಾನ, ಎಳ್ಳಿನ ದೀಪ ಹಚ್ಚುವುದು ಇವು ನಿಮಗೆ ಮಾನಸಿಕ ಶಾಂತಿ ನೀಡುತ್ತವೆ. ಶನಿವಾರದಂದು ಬಡವರಿಗೆ ಅನ್ನದಾನ ಮಾಡಿದರೆ ಅದ್ಭುತ ಫಲ ಸಿಗಬಹುದು. ನಿಮ್ಮ ಜೀವನದಲ್ಲಿ ಇರುವ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಸ್ನೇಹಿತರು ಮತ್ತು ಸಂಬಂಧಗಳು. ಈ ತಿಂಗಳ ಕೊನೆಯಲ್ಲಿ ಕೆಲವರ ನಿಜವಾದ ಮುಖ ನಿಮಗೆ ಕಾಣಬಹುದು. ನೀವು ನಂಬಿದ್ದ ವ್ಯಕ್ತಿಯೊಬ್ಬರು ನಿಮ್ಮನ್ನು ನಿರಾಶೆಗೊಳಿಸಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರವೇಶಿಸುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅವರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರು ಹಳೆಯ ಸ್ನೇಹಿತರನ್ನು ಮತ್ತೆ ಭೇಟಿ ಮಾಡಬಹುದು. ಹಳೆಯ ನೆನಪುಗಳು ಮತ್ತೆ ಮನಸ್ಸಿಗೆ ಬರುತ್ತವೆ. ವಿದ್ಯಾರ್ಥಿಗಳಿಗೆ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಈ ಸಮಯ ಮುಖ್ಯವಾಗಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ.
ಕೆಲವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲ ಪಡೆಯಬಹುದು. ಆದರೆ ಮೊಬೈಲ್ ಮತ್ತು ಅನಗತ್ಯ ಸಮಯ ವ್ಯರ್ಥ ಮಾಡುವುದನ್ನು ಕಡಿಮೆ ಮಾಡಿ. ಮೇ ತಿಂಗಳ ಕೊನೆಯ ದಿನಗಳಲ್ಲಿ ನೀವು ಕಲಿತ ಒಂದು ವಿಷಯ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಯೋಜನ ನೀಡಲಿದೆ. ಎಚ್ಚರಿಕೆ: ಈ ಸಮಯದಲ್ಲಿ ಯಾರಿಗೂ ಹಣ ಸಾಲ ಕೊಡಬೇಡಿ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಬೇಡಿ. ನಿಮ್ಮ ರಹಸ್ಯಗಳನ್ನು ಎಲ್ಲರಿಗೂ ಹೇಳಬೇಡಿ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ತರಬಹುದು. ಅದೃಷ್ಟದ ಸೂಚನೆಗಳು: ಅದೃಷ್ಟದ ಬಣ್ಣ ನೀಲಿ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ದಿನ ಶನಿವಾರ. ಶುಭ ಸಮಯ ಬೆಳಗ್ಗೆ 7 ರಿಂದ 9. ಶುಭ ದಿಕ್ಕು ಪಶ್ಚಿಮ. ಕೊನೆಯ ವಿಶೇಷ ಭವಿಷ್ಯ. ಕುಂಭರಾಶಿಯವರೇ, ಮೇ ತಿಂಗಳ ಕೊನೆಯ ಈ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭವಾಗಬಹುದು. ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಷಯ ಈಗ ನಿಧಾನವಾಗಿ ನಿಮ್ಮ ಕಡೆ ಬರುತ್ತಿದೆ. ಕೆಲವರು ಹೊಸ ಕೆಲಸ ಪಡೆಯುತ್ತಾರೆ, ಹೊಸ ಪ್ರೀತಿ ಕಂಡುಕೊಳ್ಳುತ್ತಾರೆ, ದೊಡ್ಡ ಹಣಕಾಸಿನ ಅವಕಾಶ ಪಡೆಯುತ್ತಾರೆ, ಜೀವನದ ದಿಕ್ಕನ್ನೇ ಬದಲಾಯಿಸುವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆದರೆ ಒಂದು ವಿಷಯ ಮರೆಯಬೇಡಿ: ನಿಮ್ಮ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಇದೆ. ನೀವು ಭಯವನ್ನು ಗೆದ್ದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಕುಂಭರಾಶಿಯವರೇ, ಮೇ ತಿಂಗಳ ಕೊನೆಯ ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಒಂದು ಘಟನೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಆ ಘಟನೆ ಏನ್ ಗೊತ್ತಾ? ಅದನ್ನ ಸಮಯವೇ ನಿಮಗೆ ತೋರಿಸಲಿದೆ. ಕುಂಭರಾಶಿಯ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.